ರಚನೆಯಂತಿರುವುದು ವರಮಂತ್ರಿ ಶೇಖರನೇ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಕಾಲ ಕಾಲಕ್ಕೆ ಬೀಳುತ್ತೆ ಮಳೆ ಬೆಳೆದ ಬೆಳೆಗಳಿಂದ ಪ್ರಜೆಗಳು ಸುಖದಿ ಕಾಲವ ಕಳೆಯುತ್ತೀರ್ಪರೆ ಮಂತ್ರಿ ಮಹಾಪ್ರಭು ಸುಖದಿ ಕಾಲವ ಕಳೆಯುತ್ತೀರ್ಪರೆ ರಾಜ್ಯ ಬಾರ ರಚನೆ ಎಂಬುದು ವರಮಂತ್ರಿ ಶೇಖರನೇ ಮಂತ್ರಿ ಮಹಾಪ್ರಭು ಬಾಲವೃದ್ಧರು ನೀಲೆಯಿಂದಲೇ ಅರ್ಯ ಜ್ಞಾನ ಮಾಡುತ್ತೀರ್ಪರೆ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಬಾಲವೃದ್ಧರು ನೀಲೆಯಿಂದಲೇ ಅರ್ಯ ಜ್ಞಾನ ಮಾಡುತ್ತೀರ್ಪ ಸುಖದಿ ಕಾಲವ ಕಳೆಯುತ್ತೀರ್ಪರೆ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಸುಖದಿ ಕಾಲವ ಕಳೆಯುತ್ತೀರ್ಪರೆ ರಾಜ ಬಾರ ರಚನೆ ಎಂಬುದು ವರಮಂತ್ರಿ ಶೇಖರನೇ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯಭಾರದ ಕ್ರಮವು ಯಾವ ರೀತಿಯಿಂದಿರುವುದು ತಿಳಿಸುವಂತನಾಗು ರಾಜಿಸುವರು ಕೆಲ ಜನರು ರಾಜಧರ್ಮ ಮಹಾಪ್ರಭು ಮಂತ್ರಿ ರಾಜಿಸುವರು ಕೆಲ ಜನರು ರಾಜಧರ್ಮ ರಾಜ ರಾಜ ಪೂಜ ಪರಮ ಮಹಾಪ್ರಭು ಮಂತ್ರಿ ರಾಜ ರಾಜ ಪೂಜ ಪರಮ ರಾಜಧರ್ಮ ರಾಜಿಸುವರು ಕೆಲ ಜನರು ರಾಜಧರ್ಮ ಸತ್ಯ ಬಿಡದೆ ಪ್ರಜೆಗಳೆಲ್ಲರೂ ಸತ್ಯದಿಂದ ಸುಖದೆ ಬಾಳೆನು ಸತ್ಯ ಬಿಡದೆ ಪ್ರಜೆಗಳೆಲ್ಲರೂ ಸತ್ಯದಿಂದ ಸುಖದೆ ಬಾಳೆನು ರಾಜ ರಾಜ ಪೂಜ ಪರಮ ಮಂತ್ರಿ ರಾಜ ರಾಜ ಪೂಜ ಪರಮ ರಾಜ ಧರ್ಮ ರಾಜಿಸುವರು ಕೆಲ ಜನರು ರಾಜ ಧರ್ಮ ಪ್ರಭು ಮಂತ್ರಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರು ಮತ್ತೇನಪ್ಪಣೆ ಬೇಷ್ ಬಹಳ ಸಂತೋಷವಾಯ್ತು ಇನ್ನು ಪೀಠದಲ್ಲಿ ಕುಳಿತುಕೋ ಸೈನ್ಯಾಧೀಶರೇ ಪ್ರಭು ಬೇಳೈ ಸೈನ್ಯಾತಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧೀಶ ಪ್ರಭು
ಶತ್ರು ರಾಜರು ಮುತ್ತಿ ಪಿಡಿಯುತ್ತಲೇ ತಲೋ ಸುಗ ಮುತ್ತಿ ಪಿಡಿಯುತ್ತಲೇ ತಲೋ ಸುಖ ಮಿತ್ರರಂತೆ ಬಾಳು ತೀರ್ಪರೆ ಪಿತೃ ಸಂಕೀರ್ತಿಯ ಪೇಳೈ ಸೈನ್ಯಾದಿನಾಥನೇ ನಮ್ಮ ಸೈನ್ಯದ ರೀತಿಯ ಪೇಳೈ ಸೈನ್ಯಾಧೀಶ ನಮ್ಮ ಸೈನ್ಯದ ಬಲಗಳನ್ನು ತಿಳಿಸುವಂತ ನಾವು ಪ್ರಭು ಭೂಪ ಲಾಲಿಸೆಂದಯೋ ಓಕೆ ಬಲಿಗ ಭೂಪ ಲಾಲಿಸೆಂದಯೋ ಓ ಪ್ರಭು ಸೈನ್ಯಾಧೀಶ ಭೂಪ ಲಾಲಿಸೆಂದಯೋ ಓಕೆ ಬಲಿಗ ಭೂಪ ಲಾಲಿಸೆಂದಯೋ ಚಂಡ ರೂಪ ಮಂಡ್ಯೋಡು ಮಂಡಿ ಓ ಪ್ರಭು ಸೈನ್ಯಾಧೀಶ ಚಂಡ ರೂಪ ಮಂಡ್ಯೋಡು ಮಂಡಿ ಚಂಡ ಪ್ರಚಂಡ ಪೆರುಂಡ ಮೆರಗ ದೇವ ಓ ಪ್ರಭು ಸೈನ್ಯಾಧೀಶ ಚಂಡ ಪ್ರಚಂಡ ಪೆರುಂಡ ಮೆರಗ ದೇವ ಭೂಪ ಲಾಲಿಸೆಂದಯೋ ಓಕೆ ಬಲಿಗ ಭೂಪ ಲಾಲಿಸೆಂದಯೋ ಓ ಪ್ರಭು ಸೈನ್ಯಾಧೀಶ ಕಪ್ಪ ಕಣಿಕೆಗಳ ಕಪ್ಪಾದ ಪ್ರಜೆಗಳು ಓ ಪ್ರಭು ಸೈನ್ಯಾಧೀಶ ಕಪ್ಪ ಕಣಿಕೆಗಳ ಕಪ್ಪಾದ ಪ್ರಜೆಗಳು ಚಿತ್ತಾದಿ ಕೃಪೆ ಲೊಪ್ಪಿ ಮೆರವೆ ದೇವ ಚಿತ್ತಾದಿ ಪ್ರಮೇಯ ಲೊಪ್ಪಿ ಮೆರವೆ ದೇವ ಭೂಪ ಲಾಲಿಸೆಂದಯೋ ಹಾಗೆ ಬಲಿಗ ಭೂಪ ಲಾಲಿಸೆಂದಯೋ ಓ ಪ್ರಭು ಸೈನ್ಯಾಧೀಶ ನಮ್ಮ ಸೈನ್ಯವು ಶತ್ರುರಾಜರನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಹಬ್ಬ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು ಮತ್ತೇನಪ್ಪಣೆ ಮಾ ಪ್ರಭು ಬೇಷ್ ಬಹಳ ಸಂತೋಷವಾಯಿತು ನಿನ್ನ ಪೀಠದಲ್ಲಿ ಕುಳಿತುಕೋ ಹರುಷವಾನಾಂಟೆನೋ 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 ಧರಣಿಯೋಳ್ ಪ್ರಭುವೆಂದು ನಾ ಪುನರ್ವನಾಳ್ವೆನೋ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಧರಣಿಯೋಳ್ ಪ್ರಭುವೆಂದು ನಾ ಪುನರ್ವನಾಳ್ವೆನೋ ವರ ಸಚಿವ ಸೈನ್ಯಾಧಿಪರಿರುವ ತನಕ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ವರ ಸಚಿವ ಸೈನ್ಯಾಧಿಪರಿರುವ ತನಕ ಹರುಷವಾನಾಂಟೆನೋ 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 ಹಿತವಂತರೆ ನಿಮ್ಮಯ ಹಿತವಾಕ್ಯವನಾಲಿಸಿ ಮಂತ್ರಿ ಮಹಾಪ್ರಭು ಸೈನ್ಯಾಧೀಶ ಮಹಾಪ್ರಭು ಹಿತವಂತರೆ ನಿಮ್ಮಯ ಹಿತವಾಕ್ಯವನಾಲಿಸಿ ಅತಿಶಯ ಬೆಸರನ್ನು ಪಡೆದನು ಅನುದಿನ ಅತಿಶಯ ಬೆಸರನ್ನು ಪಡೆದನು ಅನುದಿನ ಹರುಷವಾನಾಂಟೆನೋ 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 ನಿಮ್ಮಂತಹ ಪರಾಕ್ರಮಿಶಾಲಿಗಳಾದ ಮಂತ್ರಿ ಮಹಾಪ್ರಭು. ಸೈನ್ಯಾಧೀಶನಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದುಕೊರತೆಯೂ ಬರದು ನಿಮ್ಮ ಕಾರ್ಯದಲ್ಲಿ ನಿರತರಾಗಿ ಅಪ್ಪಣೆ ಮಹಾಪ್ರಭು ಮಹಾರಾಜರಿಗೆ ಜಯವಾಗಲಿ. ದುರ್ಯೋಧನ ಸಾರ್ವಭೌಮರು ಆಗಮಿಸುತ್ತಿರುವರು. ಯಾರು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಆತನನ್ನು ಉಚಿತ ಮರ್ಯಾದೆಗಳೊಂದಿಗೆ ಬರಮಾಡಿ.
ಕುರುರಾಜ, ನಿನಗೆ ಮಂಗಳವಾಗಲಿ. ಭದ್ರಾಸನದಲ್ಲಿ ಕುಳಿತುಕೋ. ಯಾರಲ್ಲಿ ನನ್ನ ಪ್ರಿಯ ಶಿಷ್ಯನ ಸಲುವಾಗಿ ಘನ ನಾಟ್ಯವು ಪ್ರಾರಂಭವಾಗಲಿ. ರಾಜರರ್ಥಕ್ಕೆಯನ್ನು ಬರಮಾಡಿ. ಬಾಲಿನ ರಸಮಯ ಸಮಯವಿದೆ, ಇದು ಬೇಕಂದೆ ರಸಮಯ ಸಮಯವಿದೆ. ಸಕಲ ಕಲಾ ವಿಶಾರದ ನೀವೇ, ಸಕಲ ಕಲಾ ವಿಶಾರದ ನಯನ ಮನೋಹರ ನಾಟದಿದೆ, ಕಿವಿಂಪಿನ ನವಗಾನದಿದೆ. ಸೈನ್ಯಾಧೀಶ ದುರ್ಯೋಧನ, ಇದುವೇ ಗಂಧರ್ವ ಗಾನದುದೆ, ಬಾಳಿನ ರಸಮಯ ಸಮಯವಿದೆ. ಸೈನ್ಯಾಧೀಶ ದುರ್ಯೋಧನ, ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜ ಮಾಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದ ಮೈಮನ ಮರೆಯುವ, ನಾದದ ಮೋದವೇ ಮೈಮನ ಮರೆಯುವ, ನಾದದ ಮೋದವೇ ಮಹಿಮನ. ಶೃಂಗಾರ ಗರುಡ ವಿನಯ ಮಂಜು ಮಧುರ ನಿನಾದ, ಶೃಂಗಾರ ರಸದ ವಿನಯದ ಮಂಜು ಮಧುರ ವಿಲಾಸಮಯ ವಿನೋದದ ವಿರಾಜು, ವಿಲಾಸಮಯ ವಿನೋದಗಳು ವಿರಾಜಿಸುವ, ಬಾಳಿನ ರಸಮಯ ಸಮಯವಿದೆ, ಇದುವೇ ಗಂಧರ್ವ ಗಾನದುದೆ, ಬಾಳಿನ ರಸಮಯ ಸಮಯವಿದೆ, ಸಮಯವಿದೆ, ಸಮಯವಿದೆ. ಬೇಷ್, ಯಾರಲ್ಲಿ ರಾಜರಥಕ್ಕೆ ಸೂಕ್ತ ಬಹುಮಾನಗಳನ್ನು ಕಳಿಸಿ. ಗುರುರಾಜ, ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು ಅದನ್ನು ತಿಳಿದ ಆ ಅರ್ಜುನನು ಕೃಷ್ಣನ ಸಹಾಯವನ್ನು ಹೊಂದಿದನು. ಅದನ್ನು ತಿಳಿದ ನಾನು ನಿಮ್ಮ ಬಳಿಗೆ ಬಂದಿರುವೆನು. ನೀವು ನಮ್ಮ ಪಕ್ಷವನ್ನು ವಹಿಸಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಜಯಿಸಿ ನನ್ನ ಮನಇಚ್ಛೆಯನ್ನು ಈಡೇರಿಸು ದೇವಾ. ಏನು, ಅರ್ಜುನನು ಕೃಷ್ಣನ ಸಹಾಯವನ್ನು ಹೊಂದಿರುವನೇ? ಇರಲಿ, ಕೃಷ್ಣನ ಚಮತ್ಕಾರವನ್ನು ನಾನು ನೋಡಿಕೊಳ್ಳುವೆನು. ದುರ್ಯೋಧನ, ನಿನ್ನ ಯುದ್ಧವು ನನ್ನ ಯುದ್ಧವೆಂದು ಭಾವಿಸಿ ಯಾದವ ಸೈನ್ಯದ ಸಹಿತ ನಿನ್ನ ಪಕ್ಷಕ್ಕೆ ನಾ ಬರುವೆನು. ನಿನ್ನ ನಡೆ. ಗುರುದೇವ, ನಾನಿಂದು ಬರುವೆನು. ಕುರುರಾಜ, ವಿಜಯಶಾಲಿಯಾಗು.
ಸೈನ್ಯಾಧೀಶರೇ, ಪ್ರಭು ನಮ್ಮ ಸೈನ್ಯದ ಸಹಿತ ಹಸ್ತಿನಾವತಿಗೆ ಹೊರಡುವಂತೆ ಸಿದ್ಧತೆ ಪಡಿಸಿ. ಪ್ರಭು ಒದ್ದಾನ ಬಲವುಳ್ಳ ನನ್ನ ಗುರುಗಳಾದ ಬಲಧಾಮ ದೇವರು ನನ್ನ ಪಕ್ಷ ವಹಿಸಿದಾಯಿತು. ಇನ್ನು ನನ್ನ ಭಾಗ್ಯೋದಯವೇ ಸರಿ, ಇನ್ನು ನನ್ನ ಭಾಗ್ಯೋದಯವೇ ಸರಿ. ಎಲ್ಲವೋ ದ್ವಿತೀಯ ಪಾಂಡವ ಹೊಕ್ಕೇರಿಯುತ್ತಿರುವ ಭೀಕರ ಸಮರಾಂಗಣದಲ್ಲಿ ನಿನ್ನ ಶಿರಸ್ಸನ್ನು ಪುಡಿ ಮಾಡಲು ಈ ನನ್ನ ಗದೆಯು ಸದಾ ಹಾತೊರೆಯುತ್ತಿರುವುದು. ಹಸ್ತಿನಾವತಿಯ ರತ್ನ ಸಿಂಹಾಸನವು ಸದಾ ನನ್ನ ಅಧೀನದಲ್ಲಿರಬೇಕು. ಹಸ್ತಿನಾವತಿಯ ಮಣಿಮುಕುಟವು ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದೆಲ್ಲವೂ ಫಲಿಸಬೇಕಾದರೆ ಮುಂದೆ ಕಾದು ನೋಡಬೇಕು ಕುರು ಪಾಂಡವರ ಭೀಕರ ಸಂಗ್ರಾಮ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸಂಗವಾದಿ ಮಹಾರಥಿಗರು. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸಂಗವಾದಿ ಮಹಾರಥಿಗರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ತೀರ ಛೇದಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ನನ್ನ ತಮ್ಮನು, ಪಾರ್ಥನ ತೀರ ಛೇದಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಕುರುಕ್ಷೇತ್ರ. ಆಹಾ, ನಾನು ಅರ್ಜುನ ಪಕ್ಷವನ್ನು ವಹಿಸಿದೆ ತಿಳಿದು ದುರ್ಯೋಧನನು ಅಗ್ರಜನ ಸಹಾಯವನ್ನು ಹೊಂದಿರುವನು. ಬಲಭದ್ರನೇನಾದರೂ ಆಲಯವನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ನಾವಿಬ್ಬರೇ ಸೆಣಸಾಡಬೇಕಾಗುವುದು. ಈಗಲೇ ಅದಕ್ಕೊಂದು ಉಪಾಯವನ್ನು ಮಾಡುವೆನು. ಅಗ್ರಜನು ಈ ಮಾರ್ಗವಾಗಿ ಬರುವ ವೇಳೆಯಲ್ಲಿ ಗೋವೊಂದನ್ನು ನಿರ್ಮಿಸಿ ಅಗ್ರಜನನ್ನು ಹಿಂಬಾಲಿಸುವಂತೆ ಮಾಡುವೆನು. ಆಗ ಅಗ್ರಜನು ಕೋಪಗೊಂಡು ಅದಕ್ಕೆ ಒಂದು ಸಣ್ಣ ಕಲ್ಲಿನ ಬೆದರಿಸ ಮಾತ್ರಕ್ಕೆ ಗೋವು ಮೃತಪಟ್ಟಂತೆ ನಡೆಸಿದರೆ ಆ ಪಾಪ ಪರಿಹಾರಕ್ಕೆ ನನ್ನ ಬಳಿಗೆ ಬರುವನು. ಆಗ ಮುಂದಿನ ಉಪಾಯವನ್ನು ಹೂಡುವನು. ಯೋಗಮಾಯೆ, ಜಾಗೃತಳಾಗಿ ಗೋವಿನ ರೂಪವನ್ನು ಧರಿಸಿ ಬಲಭದ್ರನ್ನು ಹಿಂಬಾಲಿಸು. ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಹೇ ಛೇ ಛೇ ದೂರ! ಅಯ್ಯೋ ಶಿವ ಶಿವ! ಒಂದು ಸಣ್ಣ ಕಲ್ಲಿನಿಂದ ಎಸೆದ ಮಾತ್ರಕ್ಕೆ ಈ ಗೋವು ಸ್ಥಳದಲ್ಲೇ ಪ್ರಾಣ ಬಿಟ್ಟಿತ್ತಲ್ಲ. ಅಯ್ಯೋ! ಅಕ್ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಶಿವ ಶಿವ! ಅಕ್ಕಟ ಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು.
ನಾನೀ ಜಗದಿ ಅಯ್ಯೋ ಕಾಣೆನು ನಾನೀ ಜಗದಿ ಅಕ್ಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಅರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ ಘೋರಾರಣ್ಯದಿ ಗೋಮಾತೆಯನು ಕೊಂದೆನು ನಾನು ಕೋಪದಲ್ಲಿ ಕೊಂದ ಪಾಪವ ತೊಲಗುವ ಬಗೆಯನು ಕಾಣೆನು ನಾನೀ ಜಗದಿ ಅಯ್ಯೋ ಕಾಣೆನು ನಾನೀ ಜಗದಿ ಅಕಟಕಟಾಗೋ ಅತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ ಅಯ್ಯೋ ಮೋಸಕ್ಕೆ ಒಳಗಾದೆ ಇದೇನಿದು ಜಗತ್ತಿನಲ್ಲಿ ಶ್ರೀ ಹತ್ಯೆ ಶಿಶು ಹತ್ಯೆ ಗೋ ಹತ್ಯೆಗಿಂತ ಮಹಾಪಾಪಗಳಿಲ್ಲವೆಂದು ವೇದ ಪುರಾಣಗಳೇ ಸಾರುತ್ತಿರುವಾಗ ಇದೇನು ಅಚಾತುರ್ಯವಾಯಿತು ಇದರ ಪರಿಹಾರವೇನು ಕೃಷ್ಣ ಕೃಷ್ಣ ಅಗ್ರಜ ನಮಸ್ಕರಿಸುವೆನು. ಸಹೋದರ ನಿನಗೆ ಮಂಗಳವಾಗಲಿ. ಅಗ್ರಜ ಈ ದಿವಸ ಈ ನಿನ್ನ ಮುಖಕಮಲವು ಕುಂದಿರಲು ಕಾರಣವೇನು ಅಣ್ಣ? ಸಹೋದರ ಏನೆಂದು ಹೇಳಲಿ, ಒಂದು ಸಣ್ಣ ಕಲ್ಲಿನಿಂದ ಎಸೆದ ಮಾತ್ರಕ್ಕೆ ಈ ಗೋವು ಸ್ಥಳದಲ್ಲೇ ಪ್ರಾಣ ಬಿಟ್ಟಿತ್ತಲ್ಲ, ಇದರ ಪರಿಹಾರವೇನು? ಶಾಂತಂ ಪಾಪಂ ಶಾಂತಂ ಪಾಪಂ. ಅಗ್ರಜ ಗೋಹತ್ಯೆ ಮಾಡಿದೆಯಾ? ಗೋಹತ್ಯೆ ಮಹಾಪಾಪ, ನಮ್ಮ ವಂಶಕ್ಕೆ ಕ್ಷೀಣ. ಮುಂದೇನು ಗತಿ ಅಣ್ಣ? ಕೃಷ್ಣ ಇದರ ಪರಿಹಾರವೇನು? ಅಣ್ಣ ಇಂದಿನಿಂದ 21 ದಿವಸ ಭೂ ಪ್ರದಕ್ಷಿಣೆ ಮಾಡಿ ಪುಣ್ಯ ಕ್ಷೇತ್ರಗಳಲ್ಲಿ ಸಂಚರಿಸಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ ಗೋಹತ್ಯೆ ಪಾಪ ಪರಿಹಾರವಾಗುವುದು ಅಣ್ಣ. ಹಾಗಾದರೆ ನಾನು ಈಗಲೇ ಪುಣ್ಯ ತೀರ್ಥಗಳಲ್ಲಿ ಇದು ಮಾಡೋದು ಹೊರಡಿದ್ದೇನೆ ಕೃಷ್ಣ. ನಾ ಬರುವ ತನಕ ರಾಜ್ಯಭಾರದ ಕ್ರಮವು ನೀನೇ ನೋಡಿಕೊ. ಹಾಗೆ ಆಗಲೇ ಅಣ್ಣ. ಓಕೆ ಅಣ್ಣ. ಕೃಷ್ಣ ಈಗ ತಾನೇ ಆ ದುರ್ಯೋಧನಿಗೆ ಸಹಾಯ ಮಾಡುವನೆಂದು ವಚನ ಕೊಟ್ಟಿರುವೆಯಲ್ಲ, ನಿನ್ನನ್ನು ನಂಬಿ ಯುದ್ಧ ಹೂಡಿರುವ ಆ ದುರ್ಯೋಧನ ಗತಿ ಏನು ಅಣ್ಣ? ಅಯ್ಯೋ, ದುರ್ಯೋಧನ ಚಿಂತೆ ದುರ್ಯೋಧನಿಗೆ, ನನ್ನ ಚಿಂತೆ ನನಗೆ. ಹೋಗು ಅಣ್ಣ ಹೋಗು. ನೀನು ಬರೋದ್ರೊಳಗಾಗಿ ಈ ಕುರುಕ್ಷೇತ್ರ ಯುದ್ಧವನ್ನು ಸಮಾಪ್ತಿ ಮಾಡಿಬಿಡುವೆನು.